ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಮಂಗಳವಾರ ಬೆಳಿಗ್ಗೆ 7 ಗಂಟೆ ಆಗಿದೆ ಈಗ. ಸೊ ಸ್ವಲ್ಪ ಲೇಟ್ ಆಗಿದ್ದರಿಂದ ಸೊ ಇವಾಗ ತೀರ್ಥ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನದಿಗೆ, ನೇತ್ರಾವತಿ ನದಿಗೆ. ಸೊ ಬನ್ನಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವದರ್ಶನ. ನದಿಯ ಪರಿಸರದಲ್ಲಿ ಅಥವಾ ನದಿಯ ದಂಡೆಯ ಮೇಲೆ ಯಾರು ಕೂಡ ಅನವಶ್ಯಕವಾಗಿ ಕುಳಿತು ಕಾಲಹರಣ ಮಾಡಬಾರದು. ತಾನಾದಂತಹ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯನ್ನು ತೆಗೆದಿರಲಿದೆ. ಬೆಳಗಿನ ಪೂಜೆಯು 6:30. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವೀಗ ನೇತ್ರಾವತಿ ನದಿ ತೀರ್ಥ ಸ್ನಾನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ. ಒಂದು ಬೇಜಾರು ಏನಾಯಿತು ಅಂದರೆ ನದಿಗೆ ಸ್ನಾನಕ್ಕೆ ಅಂತ ಹೋದರೆ ಎಲ್ಲ ಕಡೆಯೂ ತುಂಬಾ ಕೊಳೆ ಮಾಡಿಟ್ಟಿದ್ದಾರೆ. ಸೀರಿಯಸ್ಲಿ ತುಂಬ ಬೇಜಾರಾಯಿತು. ಅಲ್ಲಿ ಸ್ನಾನ ಮಾಡೋದಕ್ಕೆ ವಾಪಸ್ ಬರೋಣ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಬೇಜಾರಾಯಿತು. ಎಲ್ಲ ಕಡೆ ಗಲೀಜು ಮಾಡಿಬಿಟ್ಟಿದ್ದಾರೆ, ಹೋಗಿದ್ದ ಕಡೆ ಎಲ್ಲ ಬಟ್ಟೆ ಅಲ್ಲೇ ಬಿಡೋದು. ಸ್ನಾನಕ್ಕೆ ಅಂತ ತೊಗೊಂಡೋಗಿರೋದು ಸೋಪ್ ರ್ಯಾಪರು, ಶ್ಯಾಂಪು ರ್ಯಾಪರು, ಈಗ ಎಲ್ಲಂದ್ರಲ್ಲೇ ಅದನ್ನು ಪ್ಲ್ಯಾಸ್ಟಿಕ್ ಎಲ್ಲ ಬಿಟ್ಟು ಬಟ್ಟೆ ಎಲ್ಲ ಬಿಟ್ಟು ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾರೆ. ಪವಿತ್ರ ನದಿ ಅಂತ ಅಂದ್ಕೊಂಡು ಹೋದರೆ ಅಲ್ಲಿರೋದು ನೋಡಿದ್ರೆ ಯಾರಿಗೂ ಸ್ನಾನ ಮಾಡೋಕ್ಕೆ ಮನಸ್ಸೇ ಆಗಲ್ಲ. ನನಗೂ ಹಾಗೆ ಆಗಿಬಿಡ್ತು, ವಿಧಿ ಇಲ್ಲ ಅಂತ ಜಸ್ಟ್ ಒಂದು ಮುಳುಗ್ಬಿಟ್ಟು ಬಂದೆ. ಸೊ ಬನ್ನಿ, ಆಗಲಿ ಅದೇನಾದರೂ ಆಗಲಿ, ಇವಾಗ ನಾವು ಸ್ವಾಮಿ ದರ್ಶನಕ್ಕೆ ಅಂತ ಹೋಗೋಣ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಷ್ಟಾಗಿ ರಶ್ ಇಲ್ಲ ಧರ್ಮಸ್ಥಳದಲ್ಲಿ. ನಾವು ಮಂಡೇ ನೈಟು ಸ್ಟೇ ಆಗಿ ಇವಾಗ ಮಂಗಳವಾರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಅಷ್ಟೊಂದು ರಶ್ ಇಲ್ಲ. ಸೊ ದರ್ಶನ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಸೊ ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಇವತ್ತು ಮಂಗಳವಾರ ರಶ್ ಇರಲ್ಲ ಅಂದ್ಕೊಂಡು, ಸೊ ರಶ್ ಇಲ್ಲ. ಸೊ ದರ್ಶನಕ್ಕೆ ಏನು ತೊಂದರೆ ಆಗೋಲ್ಲ, ಆರಾಮಾಗಿ ಮೂವ್ ಆಗ್ತಿದೆ ಲೈನು. ಅದೇ ಸೋಮವಾರ ಭಾನುವಾರ ಆದರೆ ತುಂಬ ರಶ್ ಇರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಖಾಲಿನೇ ಇದೆ, ಆರಾಮಾಗಿ ಮೂವ್ ಆಗ್ತಾಯಿದೆ. ಸೊ ನನಗೆ ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ದೇವಸ್ಥಾನದಿಂದ ಮುಗಿಸ್ಕೊಂಡು ಬಂದು ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ದರ್ಶನ ಎಲ್ಲ ಮುಗೀತು, ಚೆನ್ನಾಗಾಯಿತು. ಕ್ಯಾಮ್ರಾ ಅಲೋ ಇಲ್ದಲ್ಲಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ 10:30 ಆಗಿದೆ. 11 ಗಂಟೆಗೆ ಊಟ ಅಂತೆ. ಧರ್ಮಸ್ಥಳಕ್ಕೆ ಬಂದಮೇಲೆ ಊಟ ಮಾಡದೆ ಹೋಗೋಕ್ಕಾಗುತ್ತಾ? ಸೊ ಒಂದು ಅರ್ಧ ಗಂಟೆ ಇಲ್ಲೇ ಪಾರ್ಕ್ ಇದೆ. ಸೊ ಬನ್ನಿ ಅಲ್ಲಿ ಹೋಗೋಣ, ಏನು ಅಂತ ನೋಡೋಣ. ನಮಗೆ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಬಂದರೆ ನೋಡಿ, ಎಡಗಡೆ ಈ ರೀತಿ ಒಂದು ಕಾಣುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇಲ್ಲೇನಿದೆ ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ. ಲಲಿತೋದ್ಯಾನ. ಬನ್ನಿ, ನಮಗೆ ಇದು ಪಾರ್ಕ್ ಥರ ಕಾಣಿಸುತ್ತೆ. ಪಾರ್ಕ್ ಒಳಗಡೆ ಬಂದರೆ ಈ ರೀತಿ ಕಾಣುತ್ತೆ. ಹೀಗೆ ಲೆಫ್ಟ್ಗೆ ಹೋದರೆ ಇಲ್ಲಿ ರಾಧಾಕೃಷ್ಣ ವಿಗ್ರಹ ಇಟ್ಟಿದ್ದಾರೆ ನೋಡಿ. ಹಾಗೆ ಬಂದರೆ ಸೊ ಇದು ಪಾರ್ಕೆ ಫುಲ್ಲು ಈ ರೀತಿ ಇದೆ. ಲಲಿತೋದ್ಯಾನ. ಮುಂದೆ ಬೇರೆ ಏನೋ ಇದೆ, ಇದು ಮ್ಯೂಸಿಯಂ ಥರ ಇದೆ. ನೋಡೋಣ ಏನಿದೆ ಅನ್ನೋದು. ತುಂಬ ಹಿಂದೆ ಬಂದಿದ್ದೆ ಇಲ್ಲಿ, ಅಷ್ಟಾಗಿ ಏನಿದೆ ಅನ್ನೋ ಐಡಿಯಾ ನನಗಿಲ್ಲ. ಸೊ ಹಾಗೆ ಈಗ ಬಂದರೆ ಇಲ್ಲಿ ನೋಡಿ, ಶಿವಂದು ಸ್ಟ್ಯಾಚು ಇದೆ, ಸುತ್ತ ಋಷಿ ಮುನಿಗಳೆಲ್ಲ ನಿಂತಿದ್ದಾರೆ. ಇದು ಶಿವ. ನನಗನ್ಸೋ ಪ್ರಕಾರ ಗಂಗೆನ ಕರೆಸಿದಾಗ ತೆಗ್ದಿರೋ ಅಂಥದ್ದು, ಆಗಿರೋ ಅಂಥದ್ದು. ಇದು ಹಂಗೆ ಇದೆ. ಬಂಡಿ ಮೇಲ್ಗಡೆ ನೋಡಿ, ಗಂಗೆ ಇದ್ದಾಳೆ. ಸೊ ಇಲ್ಲಿ ನೀರು ಇದೆ, ಫೌಂಟೇನ್ ಥರ. ಬಟ್ ಈಗ ಆನ್ ಆಗಿಲ್ಲ, ಮೇ ಬಿ ನೈಟ್ ಹೊತ್ತು ಆನ್ ಆಗುತ್ತೆ ಅನಿಸುತ್ತೆ.
ಹಾಗೆ ಈ ಕಡೆ ಬಂದರೆ ಇದು ನೋಡಿ, ಆ್ಯಕ್ಚುಲಿ ಮರದ ಪೀಸು ನಾಯಿ ಮರಿ ಥರ ಕಾಣಿಸ್ತಾ ಇದೆ. ಇಲ್ಲೇನೋ ಇದೆ, ಬನ್ನಿ ನೋಡೋಣ. ಓ ವಾವ್, ಫಿಶಸ್. ಓಹೋ, ಸಿಕ್ಕಾಪಟ್ಟೆ ಫಿಶಸ್ ಇದೆ ನೋಡಿ. ಇದು ಆ್ಯಕ್ಚುಲಿ ಕೊಳ, ಅಕ್ವೇರಿಯಂ ಥರ. ಸೊ ಓಪನ್ ಇದೆ, ಫುಲ್ಲು ಫಿಶಸ್ ಬಿಟ್ಟಿದ್ದಾರೆ. ಹಾಗೆ ನೋಡಿ, ಈ ಕಡೆ ಆಮೆ ಇದೆ, ಅಲ್ಲಿ ಮೆಟ್ಲ ಹತ್ರ ಸಣ್ಣ ಆಮೆ, ಅದು 2 ಇದೆ. ಬಟ್ಟೆ ಫಿಶಸ್ ಇದ್ದು, ವೆರೈಟೀಸು ಇದ್ದು. ಸೊ ಹೀಗೆ ಮುಂದೆ ಹೋದರೆ ಇಲ್ಲೂ ಇದೆ ಏನೋ ಕೊಳ ಥರ, ಬನ್ನಿ ನೋಡೋಣ ಇಲ್ಲಿ ಯಾವ ಥರ ಏನು ಫಿಶಸ್ ಇದೆಯಾ ಏನು. ಓ ಚೆನ್ನಾಗಿದೆ ಇಲ್ಲಿ. ಓಹೋ, ಇಲ್ಲಿ ಇನ್ನೂ ದೊಡ್ಡ ದೊಡ್ಡ ಫಿಶಸ್. ವಾವ್, ಸಕ್ಕತ್ತಾಗಿದೆ ನೋಡಿ. ಗೋಲ್ಡ್ ಫಿಶಸ್ಸು ಎಷ್ಟು ದೊಡ್ಡದಾಗಿದೆ. ಓ ವಾವ್, ಫುಲ್ ಕಲರ್ಫುಲ್ ಆಗಿದೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಫುಲ್ ಆಲ್ಮೋಸ್ಟ್ ಎಲ್ಲ ಗೋಲ್ಡೇ ಇರೋದು. ವೈಟು ಬ್ಲ್ಯಾಕು ಸ್ವಲ್ಪ ಇದೆ, ನನಗೆ ಹೆಸರೆಲ್ಲ ಗೊತ್ತಿಲ್ಲ. ಸೊ ಕಲರಲ್ಲಷ್ಟೇ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಸಕ್ಕತ್ತಾಗಿದೆ. ಇಲ್ಲಿ ನಾನು ನೋಡೇ ಇರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ.
ಇಲ್ಲಿ ಫಿಶಸ್ ಇದೆ, ಅಕ್ವೇರಿಯಂ ಇದೆ ನೋಡಿ, ನೋಡ್ತಾ ಇದ್ದೀರಲ್ಲ ಇದು ಅಕ್ವೇರಿಯಂ ಇದೆ. ಇಲ್ಲಿ ನೋಡಿ ಮತ್ಸ್ಯಕನ್ಯೆ. ಸೊ ಇಲ್ಲಿ ಫಿಶಸ್ ಇದೆ, ಅಕ್ವೇರಿಯಮು. ಬನ್ನಿ ನೋಡೋಣ ಹೇಗಿದೆ ಅಂತ. ಕ್ಲಾಸ್ ಮಾಡ್ಬೇಡಿ. ಪ್ಲಾಸ್ಟಿಕ್ ಇದ್ದಂಗೆ. ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲೇ ಪಕ್ಕದಲ್ಲೇ ಇರೋವಂಥ ಲಲಿತೋದ್ಯಾನಕ್ಕೆ ಬಂದು ಅದರೊಳಗಡೆ ಇರೋಂಥ ಅಕ್ವೇರಿಯಂ ಬಂದು ಈ ಫಿಶಸ್ನೆಲ್ಲ ನೋಡೋದನ್ನು ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿದೆ. ಸೊ ಈಗ ನಾವಿಲ್ಲಿ ಅಕ್ವೇರಿಯಂ ಎಲ್ಲ ನೋಡಿದ್ದಾಯಿತು, ಈಗ ಟೈಮು ಆಯಿತು, ಊಟದ ಟೈಮು. ಸೊ ಬನ್ನಿ ಊಟಕ್ಕೆ ಹೋಗೋಣ. ನಾವು ಒಂದು ಅಕ್ವೇರಿಯಂ ಎಲ್ಲ ನೋಡೋದಕ್ಕೆ ಒಂದು 3:15 ಟೈಮ್ ಆಯಿತು. ಸೊ 11 ಗಂಟೆಗೆ ಊಟ ಸ್ಟಾರ್ಟು. ಈಗ 11:15 ಆಗಿದೆ. ಈಗ ಪ್ರಸಾದ ಸ್ವೀಕರಿಸೋಣ ಬನ್ನಿ. ಊಟ ಆದಮೇಲೆ ಕ್ಲೀನಿಂಗ್ಗೆ ಅಂತ ಇರೋ ಸಿಸ್ಟಮ್ ನೋಡಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಬಂದು ಹಾಗೆ ಬಂದರೆ ಇಲ್ಲಿ ಪಾರ್ಕಿಂಗ್ ಹತ್ರ ನಮಗೆ ರೈಟ್ ಸೈಡಲ್ಲಿ ಈ ರೀತಿ ಕಾಣುತ್ತೆ. ಇದು ಹಳೆಯ ರಥಗಳು. ಇವೆಲ್ಲ ಬೇರೆ ಬೇರೆ ದೇವಸ್ಥಾನದಲ್ಲಿ ಉಪಯೋಗಿಸ್ತಿದ್ದಂಥ ಪುರಾತನ ರಥಗಳು ಒಂದೇ ಸ್ಥಳದಲ್ಲಿ ನೋಡೋದಕ್ಕೆ ಸಿಗುತ್ತೆ.
ಫ್ರೆಂಡ್ಸ್, ಧರ್ಮಸ್ಥಳದ ದರ್ಶನ ಎಲ್ಲ ಮುಗೀತು, ಚೆನ್ನಾಗಾಯಿತು, ದರ್ಶನ ಮುಗೀತು, ಊಟ ಮಾಡ್ದು. ಸೊ ಇವಾಗ ಸೂರ್ಯ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೂರ್ಯನಾರಾಯಣ ಉಜಿರೆಯಲ್ಲಿರೋದು. ಸೊ ಬನ್ನಿ ಉಜಿರೆ ಹತ್ರ ಹೋಗೋಣ. ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಕಣ್ಣು ಬಿಡೋಕೆ ಹೋಗ್ತಿಲ್ಲ ಅದಕ್ಕೆ. ಸೊ ಮತ್ತೆ ನಾನು ನಿಮ್ಮನ್ನ ಉಜಿರೆಯಲ್ಲಿ ಸಿಗ್ತೀನಿ. ಬಾಯ್.